ನನಗೆ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡದಾಗ ಮಾತಾಡಿ ನನಗೆ ಇಷ್ಟ ಆಗಿಲ್ಲ. ನನಗೆ ನೀನೇ ಇಷ್ಟ ಆಗಿಲ್ಲ, ಎತ್ತೋಗಲ್ಲ ಕಡೆ. ಬನ್ನಿ ಫ್ರೆಂಡ್ಸ್, ಸೌಜನ್ಯ ಮ್ಯಾಟರ್ ಅಲ್ಲಿ ಸಮೀರ್ ಮಾಡಿರ್ತಕ್ಕಂಥದ್ದು ಏನು ಅಂತೇಳಿ ಇಲ್ಲೊಬ್ರು ಸಂಗಬುಲ್ಲ ಅವರು ಇದ್ದಾರೆ. ಅವರು ತುಂಬಾ ವೈಜ್ಞಾನಿಕವಾಗಿ ನಿಮ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ, ನೋಡಿ. ಸಮೀರ್ ಸೌಜನ್ಯ ಕೊಲೆ ಕೇಸ್ ಆಗಿದ್ದು ಯಾವಾಗ? ನೀನ್ ವಿಡಿಯೋ ಮಾಡಿದ್ದು ಅಪ್ಲೋಡ್ ಮಾಡಿರೋದು ಯಾವಾಗ? ಯಾಕೆ ಇಷ್ಟು ದಿನ ಎಲ್ಲಿ ಹೋಗಿದೆ? ಹಾಗಾದ್ರೆ ನ್ಯಾಯ ಕೇಳುವನು ಮಾಡಿ ಹಾಕೋದಿತ್ತಲ್ಲ, ನ್ಯಾಯಕ್ಕಾಗಿ ಹೋರಾಟ ಮಾಡ್ಬೋದಿತ್ತಲ್ಲ, ಅವ್ರಿಗೆ ನ್ಯಾಯ ಕೊಡಿಸೋದಿತ್ತಲ್ಲ. ಮನೆಯವರು ಎಷ್ಟು ಇರಲಿಲ್ಲ. ಅತ್ತೆ ಕಣಕ ಹೇಳೋದು, ನಮ್ಮನ ಅಕ್ಕ ಅಂದ ಅಣ್ಣ ಅಂದ, ಅತ್ತೆ ಕಣಕ ಹೇಳೋದು ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಆಕೆ ಪ್ರಕರಣ ಮಾಡಿದ ಯಾವಾಗ 2012. ಈಗ ಆ ಹುಡುಗ ವಿಡಿಯೋ ಮಾಡಾಕಿರೋದು ಯಾವಾಗ? ಸಮೀರು 2025. ಎಷ್ಟು ಡಿಫ್ರೆನ್ಸ್ ಆಯ್ತು? ಅವಾಗ ಅವ್ನಿಗೆ ಏನ್ ಏಜ್ ಇರುತ್ತೆ? ಅವನು ಹೋಗಿ ಬಾಬಾ ಆ ಹುಡುಗನ್ ಕೇಳ್ತೀಯ, ಅವಾಗ ಎಲ್ಲಿ ಹೋಗಿದ್ದೆ ಈಗ ಬಂದಿದ್ಯಾ ಅಂತ ಅನ್ಬಿಟ್ಟು ನೀನೇ ಶಂಟಾನೆ ಹೋಗಿದ್ದ ಅವಾಗ. ಅವನವನು ಈಗಲೇ ನೀನೇನು ಸಪೋರ್ಟ್ ಮಾಡಕ್ ಆಗ್ತಿಲ್ಲ. ನೀನು ಹೋಗಿದ್ದೆ ಅವಾಗ ಹುಡುಗ ಮಾಡಾಕಿದ್ರೆ ಏನ್ ಮಾಡ್ತಿದ್ದೆ ನೀನೇ? ಅವನವನ್ ಚಡ್ಡಿ ಬಿಚ್ಕಾದೆ ಎಲ್ಲಲ್ಲಿ ಇದ್ದಿದ್ದೋ ಏನೋ. ಅಷ್ಟಕ್ಕೂ ಹಿಂಗೆ ಬೆಡ್ ಮೇಲೆ ಮಲ್ಕೊಂಡು ಹಿಂಗೆ ಒದ್ದಾಡ್ತಿಯಲ್ಲ, ಯಾರು ನಿಂಗೆ ಬೀಜ ಹೊಡೆದವ್ರು? ಬೀಜ ಹೊಡೆದವ್ರ ಇಲ್ಲ ನಿನ್ಗೆ? ಹಿಂಗೆ ಆಡಕ್ಕೆ ಹೆಂಗ್ ಕಾರಣ ನೀನು? ಏನ್ ನೀನು ಮಾತು ಹೇಳಿ ಅಂತಿದಂಗೆ ನೀನೇನು ಶಬಾಷ್ಗಿರಿ ಕೊಡ್ತಾರೆ ಅನ್ಕೊಂಡ? ನೀನು ಮುಕ್ಲಾರ ಯೋಗ್ಯತೆಗೆ ಬೆಂಕಿಯಾಗ ಆದ್ರ ಹುಡುಗ ಮಾಡಿರೋ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ರಿ. ಅದ್ ಬಿಟ್ಟು ಅವನು ಹಿಂದವೆಲ್ಲ ಪುಂಕ್ತೀವಿ ಅಂತಂದ್ರೆ ನಾವುಗಳು ಹೊರ ಬರ ಹಾಕೊಂಡು ಡೆಂಗ್ತೀವಿ. ದಯವಿಟ್ಟು ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳ್ತೀನಿ, ಕೈ ಮುಗ್ದು. ಎಲ್ಲಾತ್ರಲ್ಲೂ ತಿಂತಾ ಇದ್ದೀರಾ, ನಿಮ್ಮನ್ ಬಿಡಿ, ನಿಮ್ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ಬೆಂಗಳೂರು ಬರ್ಕೊಟ್ರು ನಿಮ್ಗೆ ಸಾಲ್ತಾ ಇಲ್ಲ. ಇವನನ್ನ ಸರಿಯಾಗಿ ತಿದ್ದಿದ್ರೆ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ. ಆಗ್ಬಿಟ್ಟು ನಮ್ಮೆಲ್ರಿಗೂ ಗೂಟ ಇರ್ತಾನೆ. ಇಡೀ ಕೇಸ್ನಲ್ಲಿ ಸಿಎಂ ಸೇಫ್ ಆದ್ರ? ಹಾಗಾದ್ರೆ ಗೊತ್ತಿಲ್ಲ ನನಗೆ. ಕೇಳ್ರಿ, ನಾನು ಒಬ್ಬನೇ ನಾನು ಇರೋದು. ಕೇಳಿ, 15 ನಿಮಿಷ ಒಂದೇ ಸಮ ಮಾತಾಡಿದ್ದೀನಿ. ಕೇಳಿ ಅವ್ರನ್ನ. ಏನಾರು ಸರ್ ಹೇಳಿದ್ರೆ ಚಂದ ಹೇಳೋದಕ್ಕೆ. ನೀವ್ಯಾಕೆ ಬಂದ್ರಿ ಇಲ್ಲಿ? ಕ್ವಶನ್ ಕೇಳ್ತೀನಿ. ನಾನೇನು ಪುಕ್ಕಟ ಬಿತ್ತಿದ್ದೀನ? ಪ್ರಶ್ನೆ ಕೇಳ ನಿಮ್ಗೆ ಆಫೀಸು ನಡ್ಸೋದಲ್ಲ, ಹೇಳ್ರಿ ಅದೇನು? ಯಾರು? ಒಂದೇ ಒಂದ್ಸತಿ ಗೋಳಿ ಫೋನ್ ಎತ್ಲಿ. ಹಲೋ ಮಂಜಣ್ಣನ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ, 2 ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನೀನ್ ಅವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅವ್ರ ಅಮ್ಮನ್ ದೊಡ್ಡ IT-BT ಕಂಪ್ನಿ ಅವ್ರದ್ದು. ನಾಯಿ ಮಂಜು, ನಿಂಗ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ, ನಾವು ನಿಂಗೆ ಏನೋ ಮಾಡಿದೀವಿ? ಕಾಲ್ ಮಾಡಿದೀರಾ? ಇನ್ನೇನ್ ಕಾಲ್ ತಾನೇ ಮಾಡಿರೋದು ನೀವು? ಬೋಸುಡಿಕೆ, ನಮ್ ಕಂಪ್ನಿ ನಿಂಗೆ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೆಲ್ಲಿ ಕೊಟ್ಟಿಲ್ಲ ಅಂದೆ? ಬ್ರೋ ಅಷ್ಟೇ ಆಗೋಯ್ತೀನಿ. ಲಾಸ್ಟ್ ಒಂದೇ ಆಪ್ಷನ್ ಇರೋದು ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕಂತ ಹೇಳು? ಬೋಸುಡಿಕೆ, ನಾನ್ ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೋಯ್ತೀನಿ. ನಂಗೆ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ. ಮಾನ ಮರ್ಯಾದೆ ಏನೂ ಇಲ್ಲ. ನೋಡಿ, ಇವ್ರೆಲ್ಲಾದ್ರೂ ತಿಳಿಸಿ ಪ್ಲೀಸ್. ಸ್ವಾತಿ ಎಲ್ಲಿದ್ರೆ? ಸ್ವಾತಿ, ನಾನು ಅವ್ರನ್ನ ತುಂಬಾ ಪ್ರೀತಿಸಿದ್ದೀನಿ ಅಂತ ಹೇಳಿ. ಸರ್, ಅವ್ರ ನಂಬರ್ ಏನಾದ್ರು ಇದೆಯಾ ಸರ್? 9845865258. ಸರ್, ಹಿಂಗಾಗ್ತಿದೆ. ಜಾಗರೂಕರಾಗಿರಿ. ನೀವು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಥವಾ ನ್ಯಾಯಾಧೀಶರಿಂದ ಅಪರಿಚಿತ ಸಂಖ್ಯೆಗಳಿಂದ ವಿಡಿಯೋ ಕರೆಗಳನ್ನು ಪಡೆದರೆ ಭಯಪಡಬೇಡಿ, ಅವರು ಸೈಬರ್ ಅಪರಾಧಿಗಳಾಗಿರಬಹುದು. ಹಲೋ ಸರ್, ನಿಮ್ ಮಾಲ್ ಬಂದಿದೆ. ಓಕೆ, ಅಲ್ಲೇ ಮಾಮೂಲಿ ಜಾಗದಲ್ಲಿ ಇಟ್ಬಿಡಿ. ಅಕ್ಕಪಕ್ಕ ಯಾರು ಪೊಲೀಸ್ ಯಾರು ಇಲ್ಲ ತಾನೆ? ಸರ್, ಅಮೆಜಾನಲ್ಲಿ ನಿಮ್ ಜಾಕಿ ವಿಷಯ ಪ್ರಿಂಟೆಡ್ ಕಾಚೆ ಬುಕ್ ಮಾಡಿದ್ರಲ್ಲ, ಅದ್ ತಂದಿದೀನಿ. ಅದನ್ನ ಕೊಡಕ್ಕೆ ಪೊಲೀಸ್ ಅವ್ರ ಅಂತ ಬೇರೆ ನೋಡ್ಬೇಕಾ? ಕೋಡಿಗೆ ಬಾಲ್, ಯಾರೋ ನೀನು? ಕ್ಲೀನ್ ಆಗಿ ಹೇಳಿ ಪಾರ್ಸಲ್ ಬಂದೈತೆ ಅಂತ. ಅದೇನ್ ಮಾಲ್ ಬಂದೈತೆ ಅನ್ನೋದು? ಸಾರಿ ಸರ್, ನಮ್ಮ ಮನೆ ಶ್ರೀರಾಮ್ಪುರ ಅಲ್ಲ, ಅದಕ್ಕೆ ಹಂಗೆ ಸ್ವಲ್ಪ ಸ್ಲ್ಯಾಂಗ್ ಬಂದ್ಬಿಡುತ್ತೆ. ಚಿಕ್ಕ ಮುಚ್ಕಾಡಲ್ಲಿ ಮನೆ ಕೊಟ್ಬಿಟ್ಟೋಗೋ. ಓಕೆ ಸರ್, ಪೇಮೆಂಟ್ ಅವರೇ ಮಾಡ್ತಾರೆ, ಕೊಟ್ಬಿಟ್ಟೋಗಲ್ಲಿ. ಬೋಸುಡಿಕೆ, ನಿಂಗೆ ಹೇಳಿಲ್ವ ಅವರೇ ಕೊಡ್ತಾರೆ ಅಂತ? ಬಾಲ್ ಮಂಜು,
ನೀವಾ ಎಲ್ಲಿ ಮಾಲು ಅಣ್ಣ ಅಲ್ಲೇ ಮಾಮೂಲಿ ಇಕ್ಬಿಡಿ ಅಣ್ಣ 5,000 ಬ್ಯಾಲೆನ್ಸ್ ಪೇಮೆಂಟ್ ಅಣ್ಣ ಇವಾಗ ಮಾಡ್ತೀನಿ ಅಣ್ಣ ನಿಮ್ಗೆ ಬೇಗ ಮಾಡು ಓಣ ಅಯ್ಯೋ ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ ಹಲೋ ಅಣ್ಣ ನಿಮ್ ಫೋನ್ ಪೇ ನಂಬರ್ ಹೇಳಿ 9343 ತಿಗ ಕೊಟ್ರೆ ಮಗು ಫ್ರೀ 0101 ಅಣ್ಣ ಆಯ್ತು ಪೇಮೆಂಟ್ ಸರ್ ಇದೇ 500 ರೂಪಾಯಿ ವಿ ಶೇಪ್ ಕಾಚಕ್ಕೆ 500 ರೂಪಾಯಿ ಮಾಡ್ಬಿಟ್ಟಿದ್ದೀರಾ ನೀನ್ ಯಾಕೋ ಫೋನ್ ಪೇ ನಂಬರ್ ಕೊಟ್ಟೆ ನೀವು ಕೇಳಿದ್ರಿ ನಾನು ಕೊಟ್ಟೆ ತಿಗ ಮನುಷ್ಯನ್ ಕಾಸು ವಾಪಸ್ ಹಾಕೋ ಸರ್ ಪೇಮೆಂಟ್ 500 ರೂಪಾಯಿ ಇಟ್ಕೊಂಡು ಮಿಕ್ಕಿ 400 ವಾಪಸ್ ಹಾಕಲಿ ಸರ್ ಇರ್ಲಿ ಬಿಡಿ ಸರ್ ಏನಿರ್ಲಿ ಬಿಡಿ ಸರ್ ಇರ್ಲಿ ಪರವಾಗಿಲ್ಲ ಬಿಡಿ ಸರ್ ಏನೋ ಇರ್ಲಿ ಪರವಾಗಿಲ್ಲ ಹಲೋ ಇವನ ಜಿನ ಬಡಿಯಾ ಹಲೋ ತಿಗ ಮುಗಿನ ಕಾಸು ಹಾಕೋ ಪೌಡೆ ಯಾಕೋ ಯಾವ ಕಾಸಲ್ಲಿ ನೀನ್ 5,000 ಹಾಕೋ ಫಸ್ಟ್ ನಿಮಗೂ ಮುಡ್ತಾ ಫೋನು ಮಾಡ್ತೀನಿ ಇವಾಗ ನಿಮ್ ಫೋನ್ ಪೇ ನಂಬರ್ ಹೇಳಿ 2343 ಬಿಸಿಲು ಜಾಸ್ತಿ ಕುಡಿ ನೀರು ಅಣ್ಣ ಮಾಡ್ತೀನಿ ಒಂದ್ 5 ನಿಮಿಷ ಮಾಡಿಲ್ಲ ಅಂದ್ರೆ ನಿಮ್ ಮಗ ಇಲ್ಲೇ ಅವನೇ ಎತ್ಕೊಂಡು ಹೋಗ್ಬಿಡ್ತೀನಿ ಮಾಡ್ತೀನಿ ಈ ಡೆಲಿವರಿ ಗೋಳಿ ಮಗನ್ ಹಲೋ ಸರ್ ನಿಮ್ ವಿಷಯ ಕಷ ನಿಮ್ ಮಗನ್ ಕೈ ಕೊಟ್ಟಿದ್ದೀನಿ ಪೌಡೆ ಬ್ಯಾಗ್ ಮುಚ್ಕೊಂಡು ಫಸ್ಟ್ ಕಾಸು ಹಾಕಲಿ ಇರ್ಲಿ ಬಿಡಿ ಸರ್ ಟಿಪ್ಸ್ ಅಂತ ಇಟ್ಕೊಂತೀನಿ ಟಿಪ್ಸ್ ಅಂತ ಇಟ್ಕೊಳಕ್ಕೆ 40 ರೂಪಾಯಿ ಕೆಟ್ಟೋಯ್ತೇನಾ 4,500 ಕಣ ಇರ್ಲಿ ಬಿಡಿ ಸರ್ ನಿನ್ ಕಾಸು ಕೊಡ್ಲಿಲ್ಲ ಅಂದ್ರೆ ನಿಮ್ ಕಂಪ್ನಿ ಕಂಪ್ಲೇಂಟ್ ಮಾಡ್ಬಿಟ್ಟು ನಿನ್ನ ಕೆಲ್ಸನೇ ತೆಗಿಸ್ಬಿಡ್ತೀನಿ ನೋಡು ಸರ್ ನಾನೇ ಕೆಲಸ ಬಿಡ್ತೀನಿ ಸರ್ ಇವತ್ತೇ ನಾನು ಲಾಸ್ಟ್ ಡೇ ಅದು ಅಲ್ಲದೆ ನಿಮ್ದೇ ಲಾಸ್ಟ್ ಆರ್ಡರ್ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ ಸರ್ ಹೋಗಕ್ ಮುಂಚೆ ಒಂದು ವಿಷಯ ಯಾರೋ ಒಬ್ಬ ಬ್ಲಾಕ್ ಮಾಸ್ಕ್ ಹಾಕೊಂಡು ಅವಾಗಿಂದ ನಿಮ್ ಮಗನ್ನೇ ಗುರಾಯಿಸ್ತವನೆ ನನ್ನ ಮಕ್ಕಳು ಒಂದೊಂದಲ್ಲ Wow, is that a mockingbird? Another mockingbird? Another mockingbird? ಊಟ ಗಿಟ ಮಾಡ್ಕೊಂಡು ರೆಡಿ ಇರೋ ಸುಮ್ಮನೆ ಅಲ್ಲ ಅಂತ ಅವ್ನಿಗೆ ಸುಮ್ನೆಗೆ ವರ್ಕ್ ಕರ್ಕೊಂಬರ್ರಿ ಸುಮ್ಮನೆ ಅಲ್ಲ ಅಂತ ಸುಮ್ನೆಗೆ ವರ್ಕ್ ಕರ್ಕೊಂಬರ್ರಿ ಮಾಸ್ಕ್ ಬೇಡ ಗೋಣಿಸಿಲ್ಲ ಮೂಗ್ ಕಟ್ರಿ ಅವ್ ನನ್ನ ಮಗನಿಗೆ ಫೋನ್ ಕೊಡ್ರಿ ಡ್ರೈವರ್ ಕೈಲಿ ಏನ್ಕಿ ಶಾಟ ಕೀಳಕ ನಿಂಗೆ ಬೋಳಿ ಮಗನೇ ಹೇಳ್ದಷ್ಟು ಕೇಳ ಬಾರ ಇಲ್ಲಿ ನಾನು ಬರೋದಿಲ್ಲ ಅಂತ ನೋಡಿ ಡಾಕ್ಟರ್ ಆಗಿ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀನಿ ಸುಮ್ಮನೆ ಅಂತಲ್ಲ ರೆಸ್ಪೆಕ್ಟ್ ಅದು ಸುಮ್ಮನೆ ಅನ್ನೋದು ರೆಸ್ಪೆಕ್ಟ್ ಏನೋ ನಿನ್ ಒಳ್ಳೇದು ತಾನೇ ಹೇಳ್ತಾ ಇರೋದು ಬಂದ್ ಚೆಕ್ ಮಾಡ್ಕೊಂಡು ಹೋಗು ಏನಿಲ್ಲ ಅಂತ ಮನೆ ಕಳಿಸ್ತೀವಿ ಅಂತ ಹೇಳ್ತಾ ಇಲ್ವಾ ನೀವ್ ಯಾರ್ರಿ ನಾನು ಒಳ್ಳೇದ್ ಬಗ್ಗೆ ಕೆಟ್ಟದ ಬಗ್ಗೆ ಯೋಚನೆ ಮಾಡಕ್ಕೆ ನಾವು ಸೋಷಿಯಲ್ ವರ್ಕರ್ಸ್ ಡಾಕ್ಟರ್ ಇರ್ರಿ ಫೋನ್ ನಾನು ಅಷ್ಟೇ ಫೋನ್ ಹೊಡಬಿಡ್ತೀನಿ ನಾನು ಹಿಂಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ ಇರು ನಿಮ್ಗೆ ಕಳಿಸ್ತೀನಿ ಇರು ಹೋಗೋಣ సత్యమైనా ఎదురుపాకలేదు ఎల్లవి హలో గ్యాస్ పిలుస్తుంది ಗ್ಯಾಸ್ ಇದಕ್ಕ ಇದು ಸ್ಟವ್ ಅಣ್ಣ ಈ ಸಿಲಿಂಡರ್ ಇದು ಒಳಗಡೆ ಇರೋದು ಗ್ಯಾಸು ಅಣ್ಣ ಇದು ಒಳಗಿರೋದು ಲಿಕ್ವಿಡ್ ಇದು ಹೊರಗೆ ಬಂದ್ಮೇಲೆ ಗ್ಯಾಸು ಅಣ್ಣ ಇದ್ರೊಳಗಿರೋದು ಲಿಕ್ವಿಡ್ ಅಲ್ಲ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG ಮಚಾ ಕಾಡಲ್ಲಿ ಎಲ್ಲ ಪ್ರಾಣಿಗಳು ಮೂಳೆ ಬಿಡದಂಗ್ ತಿಂತಿದ್ದೆ ಇವಾಗ ನಿನ್ನೆ ಮೂಳೆ ಮಾಡಿ ಶೋಕೇಶ್ ಮಾಡ್ಬಿಟ್ಟಾರಲ್ಲ ಮಚಾ ಗೈಸ್ ಇವತ್ ನಮ್ ಜೊತೆ ಇದಾರೆ ಮಿಸ್ಟರ್ ಕರಡಿ ಬೈ ನಮ್ ಭಟ್ರು ಕತ್ಲ ಕರಡಿಗೆ ಜಾಮೂನ್ ತಿನ್ಸ್ಬಾರ್ದು ಅಂದಿದ್ರು ಅದಕ್ಕೆ ನಾವು ಬೆಳಕಿದ್ದಾಗೆ ಕರಡಿಗೆ ಜೇನುತುಪ್ಪ ತಿನ್ಸ್ತಾ ಇದೀವಿ ವಾಹ್ ಏನ್ ಹೇಳಿ ಬಿಡ ನೆಕ್ಸ್ಟ್ ದೇವರಾಜ್ ಭಟ್ ನೀನೇ ವಾ ನಿನ್ ತರ ಬೇವರ್ಸಿಂಗ್ ನಾನು ಎಲ್ಲೋ ನೋಡಿಲ್ಲ ಮಾತಾಡಿದ್ ಸಾಕ್ ತಗೋ ತಿನ್ಬಿಟ್ಟು ಬೇಗ ಹೆಂಗೈತೆ ಅಂತ ಕ್ಲೀನ್ ಆಗಿ ಹೇಳ್ಬೇಕು ನಂಗೆ ತಿನ್ನು ತಿಂತೀನಿ ನೀನ್ ಅಕ್ಕ ಕಚ್ಬಿಡ್ತೀನಿ ನಂಗೆ ವಾಹ್ ಹಾ ಹೆಂಗೈತೆ ಇಷ್ಟು ಕಚ್ಚಡವಾಗಿರೋ ಜೇನುತುಪ್ಪ ನನ್ನ ಲೈಫಲ್ಲೇ ತಿಂದಿಲ್ಲ